ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಒಂದು ಚಿಕ್ಕ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನನ್ನ ಕಡೆಯಿಂದ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಈ ಹೆಣ್ಮಕ್ಳಿಗೆ ಹಬ್ಬಗಳು ಬಂತು ಅಂದರೆ ತುಂಬಾ ಖುಷಿಯಾಗುತ್ತೆ. ಅಂದರೆ ಕೆಲಸನೂ ಕೂಡ ಅಷ್ಟೇ ಇರುತ್ತೆ. ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು, ಬಟ್ಟೆ ಒಗೆಯೋದ್ರಿಂದ ಹಿಡಿದು, ಅಡುಗೆ ಮಾಡೋದ್ರಿಂದ ಹಿಡಿದು ಹೆಣ್ಮಕ್ಳಿಗಂತೂ ತುಂಬಾ ಕೆಲಸಗಳು ಇದ್ದೇ ಇರುತ್ತೆ. ಪಾತ್ರೆ ತೊಳೆಯೋದು ಅದು ಇದು ಅಂತ ಇದ್ದೇ ಇರುತ್ತೆ. ಅದ್ರ ಮಧ್ಯದಲ್ಲೂ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗ್ತೀವಿ ಅಲ್ವಾ, ಆ ಮಜಾನೇ ಬೇರೆ ನಿಜವಾಗ್ಲೂ. ಫ್ರೆಂಡ್ಸ್, ಆಗಿದ್ರೆ ಬನ್ನಿ, ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯ ಹಬ್ಬದ ವ್ಲಾಗನ್ನು, ಒಂದು ಚಿಕ್ಕ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದರೆ ನಾವು ಮಾಡೋ ವಿಡಿಯೋಗಳು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಬರೋಣ. ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬ ಅಂದ ಕೂಡಲೇ ನೆನಪಾಗೋದು ಅಂದರೆ ಮೊದಲಿಗೆ ನಮಗೆ ಎಳ್ಳು ಬೆಲ್ಲನೇ ಮೊದಲು ನೆನಪಾಗುತ್ತೆ. ಎಳ್ಳು ಬೆಲ್ಲ ಮಾಡ್ಕೊಳ್ಳೋದಕ್ಕೆ ನಾನು ಹಬ್ಬಕ್ಕೂ ಮುಂಚೆ 2 ದಿನ ಮುಂಚೆ ಈ ರೀತಿ ಕೊಬ್ಬರಿನ ನಾನು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣದಾಗಿ. ನಮಗೆ ಮೇಗಡೆ ಸಿಪ್ಪೆ ಬೇಡ ಅಂದರೂ ಕೂಡ ಅದನ್ನು ತೆಗಿಬೋದು. ನಾನು ಮೇಗಡೆ ಸಿಪ್ಪೆ ಏನು ತೆಗೆದಿಲ್ಲ. ಅದೇ ರೀತಿ ಕಟ್ ಮಾಡಿ ಇಲ್ಲಿ ನೋಡಿ ಈ ರೀತಿ ಒಣಗೋದಕ್ಕೆ ಹಾಕ್ತಾಯಿದ್ದೀನಿ. 1-2 ಕೊಬ್ಬರಿನ ನಾನಿಲ್ಲಿ ತೆಗೆದು ಹಬ್ಬಕ್ಕೂ ಮುಂಚೆ 2 ದಿನ ಮುಂಚೆ ನಾನು ಈ ರೀತಿ ಒಣಗೋದಕ್ಕೆ ಇಟ್ಟಿದ್ದೀನಿ. ಒಂದು ಪಾತ್ರೆಗೆ, ಒಂದು ತಟ್ಟೆಗೆ ಹಾಕಿ. ಅದಾದಮೇಲೆ ಹಬ್ಬದ ದಿನ ಬೆಳಗ್ಗೆ, ಇವತ್ತು ಬೆಳಗ್ಗೆ ಬೇಗನೆ ಎದ್ದು, ಒಂದು 4:15 ಆಗಿತ್ತು ನಾನು ಎದ್ದಾಗ. ಅದಾದಮೇಲೆ ಈ ರೀತಿ ಮೇಲ್ಗಡೆಯಿಂದ ಮೆಟ್ಲೆಲ್ಲನೂ ನೀಟಾಗಿ ತೊಳ್ಕೊಳ್ತಾ ಇದ್ದೀವಿ. ನಾವು ಚಪ್ಪಲಿ ಕಾಲಲ್ಲೆಲ್ಲ ಓಡಾಡಿರ್ತೀವಿ ಅಲ್ವಾ, ಹಬ್ಬ ದಿನ ನಾವು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಮೆಟ್ಲೆಲ್ಲ ತೊಳೆದು ನಾನು ಮನೆ ಮುಂದೆ ಬೀದಿ ಕಸ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕಿ, ಕಸ ಎಲ್ಲ ಗುಡಿಸಿ ಆದಮೇಲೆ ನೀರು ಹಾಕಿ, ನೀರೆಲ್ಲ ಆರಿದ ಮೇಲೆ ಈ ರೀತಿ ನಾವು ರಂಗೋಲಿನ ಹಾಕ್ಕೊಳ್ತಾ ಇದ್ದೀವಿ. ಈ ರಂಗೋಲಿ 7 ಚುಕ್ಕಿದ್ದು ರಂಗೋಲಿ ಎಲ್ಲ ಹಾಕಿ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ದೇ ಬಂದಳು. ಅವಳು ನಾನು ಇಬ್ಬರು ಕೂಡ ಬಣ್ಣನ ಹಾಕ್ತಾಯಿದ್ದೀವಿ. ರಂಗೋಲಿ ಎಲ್ಲ ಹಾಕಿ ಆದಮೇಲೆ ನೋಡಿ, ಇದು 7 ಚುಕ್ಕಿದು ರಂಗೋಲಿ. ಇವಾಗೆಲ್ಲ ಆಯಿತು, ಸ್ವಲ್ಪ ಬೆಳಕು ಕೂಡ ಆಯಿತು. ನಾನಿವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೇನ ಒರೆಸ್ತಾ ಇದ್ದೀನಿ. ನಾನು ನೆನ್ನೆನೂ ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆದ್ರೂ ಹಬ್ಬ ದಿನ ಒರೆಸ್ಲೇಬೇಕಲ್ವ. ಬೆಳಗ್ಗೆನೇ ಎದ್ದು ಕೆಳಗಡೆ ರಂಗೋಲಿ ಎಲ್ಲ ಹಾಕಿ ಬಂದಮೇಲೆ ನಾನಿಲ್ಲಿ ಮನೇನ ಒರೆಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ನಾನು ಸ್ನಾನ ಮಾಡಿಕೊಂಡು ಬಂದೆ. ತುಂಬಾ ಟೈಮ್ ಆಗೋಗಿದೆ. ನಾವು ಎದ್ದಿದ್ದು ಎಷ್ಟೊತ್ತಲ್ಲಿ, ಇವಾಗ ಟೈಮ್ ಎಷ್ಟೊತ್ತಾಗಿದೆ ಅಂದರೆ 7:30 ಟೈಮ್ ಆಗಿದೆ. ಇವಾಗ ತಾನೇ ನಾನು ಸ್ನಾನ ಮಾಡಿಕೊಂಡು ಬಂದೆ. ನಾನಿಲ್ಲಿ ಸ್ನಾನ ಮಾಡ್ಕೊಂಡು ಬಂದಮೇಲೆ ನಾವು ನಿನ್ನೆ ಹೂವು ಕಿತ್ಕೊಂಡು ಬಂದಿದ್ವಿ. ನಮ್ಮ ಸೈಟ್ನಲ್ಲಿ ತುಳಸಿ ಮತ್ತು ಹೂವು ಎರಡನ್ನೂ ಕೂಡ ಕಿತ್ಕೊಂಡು ಬಂದಿದ್ವಿ. ನಿನ್ನೆ ಕಿತ್ಕೊಂಡು ಬಂದು ರಾತ್ರಿನೇ ನಾನು ಇಲ್ಲಿ ಕಟ್ಟಿ ಇಟ್ಟಿದ್ದೆ. ಹೂವನ್ನು ಮತ್ತು ತುಳಸಿ ಎರಡನ್ನೂ ಕೂಡ ನಮ್ಮ ಸೈಟ್ನಲ್ಲಿ ಇಷ್ಟು ಹೂವು ಮತ್ತು ತುಳಸಿ ಸಿಕ್ಕಿದೆ. ನಾನಿಲ್ಲಿ ಕಟ್ಟಿಟ್ಟಿರೋ ಹೂವು ಮತ್ತು ತುಳಸಿನ ಒಂದು ನೀರು ಸೋರುವಂಥ ಬೋಸಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಇದಕ್ಕೆ ನೀರನ್ನು ಹಾಕಿ ಇಟ್ಟುಬಿಡ್ತೀನಿ. ನಾನು ನೀರು ಚಿಮುಕಿಸ್ಬಿಟ್ಟು, ನಾನು ನಿನ್ನೆ ಸ್ನಾನ ಮಾಡಿಕೊಂಡು ತಂದಿಟ್ಟಿರೋಂಥ ನೀರು, ಹುಣಸೆ ಹಣ್ಣನ್ನು ಹಾಕಿ ಬೆಳಗ್ಗೆ ತಂದಿಟ್ಕೊಂಡಿರೋಂಥ ನೀರು. ನಾವು ದೇವ್ರ ಫೋಟೋ ಒರೆಸೋದಕ್ಕೆ ಆಗಲಿ, ಪೂಜೆಗೆ ಏನು ಉಪಯೋಗಿಸ್ತೀವೋ ಅದಕ್ಕೆ ನಾವು ಸ್ನಾನ ಮಾಡಿಕೊಂಡೇ ತಂದಿಟ್ಕೊಂಡಿರ್ತೀವಿ. ನಿನ್ನೆ ನಾನು ಸ್ನಾನ ಮಾಡಿಕೊಂಡು ನೀರು ತಂದಿಟ್ಟಿರೋ ನೀರಲ್ಲೇ ದೇವ್ರ ಪಾತ್ರೆ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಹಬ್ಬ ದಿನ ನಾವು ಎಲ್ಲ ಕೆಲಸನೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೇ ನಾವು ನೆನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾನು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ 1/4 ಗ್ಲಾಸ್ನಷ್ಟು ನಾನಿಲ್ಲಿ ಹೆಸರು ಬೇಳೆನ ತಗೊಂಡಿದ್ದೀನಿ. ಹೆಸರು ಬೇಳೆನ ಚೆನ್ನಾಗಿ ಹುರ್ಕೊಳ್ತೀನಿ. ನೋಡಿ, ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಖಾರ ಪೊಂಗಲ್, ಸಿಹಿ ಪೊಂಗಲು ಮಾಡಲೇಬೇಕಲ್ವ, ಅದಕ್ಕೇ ನಮ್ಮ ಮನೆಯಲ್ಲಿ ಈ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡ್ಕೊಳ್ತೀವಿ. ಹಾಗೆಯೇ ನಾನು ಎಷ್ಟು ತಗೊಂಡಿದ್ದೆ ಹೆಸರು ಬೇಳೆನ ಅಷ್ಟೇ ನಾನಿಲ್ಲಿ ಅಕ್ಕಿನೂ ಕೂಡ ತಗೊಂಡಿದ್ದೀನಿ. ಅಕ್ಕಿನ ನಾನಿಲ್ಲಿ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುರಿದಿಟ್ಕೊಂಡಿರೋಂಥ ಹೆಸರು ಬೇಳೆನೂ ಕೂಡ ನಾನಿಲ್ಲಿ ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ 1-2 ಸಲ ತೊಳ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ತೊಳೆದಿರೋ ಅಕ್ಕಿಗೆ ನಾನು ಇಲ್ಲಿ ಒಂದು 3 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. 3-3.5 ಗ್ಲಾಸ್ನೂ ಕೂಡ ನಾವಿಲ್ಲಿ ಹಾಕೋಬೋದು. ನೀರು ಸ್ವಲ್ಪ ಜಾಸ್ತಿನೇ ಇದ್ದರೂ ಏನೂ ಆಗೋದಿಲ್ಲ ಪೊಂಗಲ್ ಮಾಡ್ಕೊಳ್ಳೋದ್ರಿಂದ. ನಾನಿವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3-3.5 ಗ್ಲಾಸ್ನಷ್ಟು ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 1-2 ವಿಜಲ್ ಕೂಗಿಸ್ಕೊಳ್ತೀನಿ. ಕುಕ್ಕರ್ 2 ವಿಜಲ್ ಆದಮೇಲೆ, ಅದು ತಣ್ಣಗಾದಮೇಲೆ ನಾನು ಸ್ವಲ್ಪ ಅನ್ನನ ಸಿಹಿ ಪೊಂಗಲು ಮತ್ತು ಸ್ವಲ್ಪ ಅನ್ನನ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದು ಖಾರ ಪೊಂಗಲು
ನಾನು ಹೋದ ವರ್ಷವೂ ಕೂಡ ನಾನು ಮಾಡಿದ್ದೆ ಸಿಹಿ ಪೊಂಗಲ್ ಖಾರ ಪೊಂಗಲ್ನ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ, ನೋಡ್ದಿದ್ದರೂ ಕೂಡ ಆ ವಿಡಿಯೋನು ಕೂಡ ನೋಡ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಸಿಹಿ ಪೊಂಗಲ್ಗೆ ನಾನಿಲ್ಲಿ ತುಪ್ಪದಲ್ಲಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ಹಾಕಿದ್ದೀನಿ, ಅದಕ್ಕೆ ದ್ರಾಕ್ಷಿ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ತುಪ್ಪದಲ್ಲಿ ಇವಾಗ ಫ್ರೈ ಆಗಿದೆ. ನಾನು ಫ್ರೈ ಮಾಡ್ಕೊಂಡಿರೋಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಸಿಹಿ ಪೊಂಗಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಬೇಕು ಅಂದರೆ ದ್ರಾಕ್ಷಿ ಗೋಡಂಬಿನ ಜಾಸ್ತಿನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ಹಾಕಿ ಮತ್ತು ಹಸಿ ತೆಂಗಿನಕಾಯಿ ತುರಿನೂ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ನಮಗೆ ಇಲ್ಲಿ ಸಿಹಿ ಪೊಂಗಲ್ ರೆಡಿ ಆಗುತ್ತೆ. ಹಾಗೆಯೇ ಇದಕ್ಕೆ ನಾನು ಏಲಕ್ಕಿ ಕಾಯಿನ ಹಾಕಿಲ್ಲ, ಒಂದೆರಡು ಏಲಕ್ಕಿ ಕಾಯಿನ ಪುಡಿ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ. ಏಲಕ್ಕಿ ಕಾಯಿ ಹಾಕ್ಕೊಳ್ಳೋದ್ರಿಂದ ಪೊಂಗಲ್ಲು ಇನ್ನಷ್ಟು ಟೇಸ್ಟು ರುಚಿ ಚೆನ್ನಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ನಾನು ದೇವರ ನೈವೇದ್ಯಕ್ಕೆ ತಣ್ಣಗೋಗೋದಕ್ಕೆ ಇಡ್ತೀನಿ. ಅದು ತಣ್ಣಗಾಗೋ ತನಕ ನಾವಿಲ್ಲಿ ಎಳ್ಳು ಬೆಲ್ಲನ ಮಾಡ್ಕೊಳ್ಳೋದಕ್ಕೆ ನಾನು ನಿನ್ನೆ ರಾತ್ರಿನೇ ಹೋಗಿ ಎಲ್ಲನೂ ತಂದಿಟ್ಕೊಂಡಿದ್ದೆ. ಎಳ್ಳು ಬೆಲ್ಲ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅದೆಲ್ಲ ತಂದಿಟ್ಕೊಂಡಿದ್ದೆ. ನಾನಿಲ್ಲಿ ಒಂದು 3 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ, ಒಂದು 1/4 kg ಕಡಲೆಪಪ್ಪು ತೊಗೊಂಡಿದ್ದೀನಿ, ಹಾಗೆಯೇ ಒಂದು 200 ಗ್ರಾಮ್ನಷ್ಟು ಜೀರಿಗೆ ಪೇಪೆನೂ ಕೂಡ ತೊಗೊಂಡಿದ್ದೀನಿ. ನೋಡಿ ಇಷ್ಟಿದೆ. ಹಾಗೆಯೇ ಒಂದು 1/4 kg ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಹಾಗೆ ಮನೆಯಲ್ಲೇ ಇರೋವಂಥ ಕಡಲೆ ಬೀಜ ಇದನ್ನು ನಾನೇನು ಅಂಗಡಿಲಿ ತೊಗೊಂಡು ಬಂದಿಲ್ಲ. ಊರಿಂದ ನಮ್ಮ ತಾಯಿಯವರು ಅವರು ನೆಲಗಡಲೆ ಎಲ್ಲ ಬೆಳೀತಾರೆ, ಅದರಿಂದಾಗಿ ಊರಿಂದ ತೊಗೊಂಡು ಬಂದಿದ್ದರು. ಅದನ್ನು ನಾನು ಎಡ್ದಿಟ್ಕೊಂಡು ಒಣಗಿಸ್ಕೊಂಡು ಹುರಿದುಬಿಟ್ಟು ಮೇಲ್ಗಡೆ ಇಟ್ಟಿದ್ದೆ. ಇದನ್ನು ಅಡುಗೆಗೆ ಉಪಯೋಗಿಸಿಲ್ಲ. ಹಾಗೆಯೇ ಕೊಬ್ಬರಿ ಇಷ್ಟನ್ನು ನಾವು ಎಳ್ಳು ಬೆಲ್ಲ ಮಾಡ್ಕೊಳ್ಳೋದಕ್ಕೆ ತೊಗೊಂಡಿದ್ದೀವಿ. ಇದಾದಮೇಲೆ ಮೊದಲು ನಾವು ಬಿಳಿ ಎಳ್ಳನ್ನು ಹುರ್ಕೋಬೇಕಾಗುತ್ತೆ ಎಳ್ಳು ಬೆಲ್ಲ ಮಾಡ್ಕೊಳ್ಳೋದಕ್ಕೆ. ಇದನ್ನು ಕಡಿಮೆ ಉರಿನಲ್ಲಿ ನಾವು ಹುರ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಕೊಟ್ಬಿಟ್ರೆ ಬೇಗನೆ ಸೀದೋಗುತ್ತೆ. ಹಾಗಾಗಿ ನಾವು ಕಡಿಮೆ ಉರಿನಲ್ಲಿ ನಿಧಾನವಾಗಿ ಈ ರೀತಿ ಹುರ್ಕೊಳ್ಳೋಣ. ನೋಡಿ ಇವಾಗ ಹುರಿದು ಆಗಿದೆ ಬಿಳಿ ಎಳ್ಳನ್ನು. ಇದಾದಮೇಲೆ ನಾನಿಲ್ಲಿ ಒಂದು ತಟ್ಟೆನಲ್ಲಿ ಹಾಕ್ಕೊಳ್ತೀನಿ ಹುರಿದಿಟ್ಕೊಂಡಿರೋಂಥ ಎಳ್ಳನ್ನು. ನೋಡಿ ಎಳ್ಳು ಹುರಿದಾಯಿತು. ಇವಾಗ ನಾನು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಸುಮಾರಾಗಿ ಹುರ್ಕೊಂಡಿದ್ದೀನಿ, ಹುಳ ಗಿಳ ಬಂದುಬಿಡುತ್ತೆ ಅಂತ. ಇವಾಗ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಕೂಡ ಆಯಿತು. ಇವಾಗ ನಾವು ಹುರಿದ ಆಗಿದೆ. ಎಳ್ಳು ಮತ್ತು ಶೇಂಗಾ ಬೀಜ ಎರಡನ್ನೂ ಹುರ್ಕೊಂಡ್ರೆ ಸಾಕು. ಇವಾಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಯಲ್ಲಿ ಹುರ್ಕೊಂಡಿರೋಂಥ ಬಿಳಿ ಎಳ್ಳು ಮತ್ತು ಕಡಲೆಪಪ್ಪು ಹಾಕಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಆಮೇಲೂ ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕೊಬ್ಬರಿನ ಒಣಗಿಸಿ ಇಟ್ಕೊಂಡಿದ್ದೆ ಅಲ್ವಾ, ಆ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಲ್ಲನೂ ಕೂಡ ಇಲ್ಲಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಬೆಲ್ಲನೂ ಕೂಡ ಇವಾಗ ಹಾಕಿದ್ದೀನಿ. ಇದಾದಮೇಲೆ ನಾನು ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಅದನ್ನು ಕೂಡ ಇಲ್ಲಿ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇವಾಗ ಜೀರಿಗೆ ಪೇಪೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪೇಪೆನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಳ್ಳು ಬೆಲ್ಲ ರೆಡಿ. ನೋಡಿ ಇಷ್ಟನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೀನಿ. ಇದೇನಾದರೂ ಸಾಕಾಗಿಲ್ಲ ಅಂದರೆ ನಾವೆಲ್ಲನ ಮಿಕ್ಸ್ ಮಾಡ್ಕೋಬೋದು. ನೋಡಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲ ರೆಡಿಯಾಗಿದೆ. ನಾವು ದೇವರ ನೈವೇದ್ಯಕ್ಕೆ ಇಟ್ಟು ಅಕ್ಕಪಕ್ಕದ ಮನೆಯವ್ರಿಗೆ ಕೊಟ್ಟು ನಾವು ಕೂಡ ತಿನ್ನೋಣ. ಹಾಗೆಯೇ ದೇವರ ನೈವೇದ್ಯಕ್ಕೆ ಎಲ್ಲ ರೆಡಿ ಆಯಿತು. ಪೊಂಗಲ್ಲು ಮತ್ತು ಎಳ್ಳು ಬೆಲ್ಲ ಎಲ್ಲ ರೆಡಿಯಾಗಿದೆ. ಮತ್ತು ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ದೇವ್ರ ಫೋಟೋ ಎಲ್ಲ ಒರೆಸಿ ಪೂಜೆಗೆ ಅವರೇ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ದೇವ್ರ ಫೋಟೋ ಹೂವೆಲ್ಲನ ಹಾಕಿ ನಮ್ಮ ಮನೆಯವರು ಅಷ್ಟೇ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಮಕ್ಕಳು ಕೂಡ ಅಷ್ಟೇ. ನಾನಿಲ್ಲಿ ಹೊಸಲಿಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಹೊಸಲೆಲ್ಲ ತೊಳೆದುಬಿಟ್ಟು ಇಲ್ಲಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಅರಿಶಿನ ಕುಂಕುಮನೂ ಕೂಡ ಇಟ್ಟು ಅದಾದಮೇಲೆ ಹೂವು ಇಟ್ಟು ನಾನು ಹೊಸಲಿಗೆ ಪೂಜೆ ಮಾಡ್ಕೊಳ್ತೀನಿ. ಹೊಸಲಿಗೆ ಪೂಜೆ ಮಾಡೋದಾದರೆ ನಾನು ಅಥವಾ ನನ್ನ ಮಗಳು ಪೂಜೆ ಮಾಡ್ಕೊಳ್ತೀವಿ. ನಮ್ಮ ಮನೆಯವರು ಒಳಗಡೆ ಅವರೇ ಪೂಜೆ ಮಾಡ್ತಾ ಇದ್ದಾರೆ. ಮೊದಲು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಾನೆಲ್ಲ ತಿಂಡಿ ರೆಡಿ ಮಾಡ್ತಾ ಇದ್ದೆ ಅಲ್ವಾ, ಪೊಂಗಲ್ ಎಲ್ಲ. ಅವರು ಕೂಡ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ಎಲ್ಲ ಅವರೇ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ರೆಡಿ ಆಗಿದೆ. ಪೂಜೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಮನೆಯಲ್ಲಿ ಪೂಜೆನೂ ಕೂಡ ಆಯಿತು. ಸಂಕ್ರಾಂತಿ ಹಬ್ಬದ ಪೂಜೆನೂ ಕೂಡ ಮನೆಯಲ್ಲಿ ಎಲ್ಲ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು ಇವತ್ತಿನ ದಿನ ಅಂತೂ ಸಂಕ್ರಾಂತಿ ಹಬ್ಬದ ದಿನ. ಯಾಕಂದರೆ ನಾವು ಪೂಜೆ ಎಲ್ಲ ಮುಗಿಸಿದಾಗ 8:45 ಆಗಿತ್ತು ಟೈಮು ಅಷ್ಟೇ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಅಷ್ಟೇ, ಮಕ್ಕಳು ಅಷ್ಟೇ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ನಾನು ಒಬ್ಬಳಿಗೆ ಆಗಿದ್ರೆ ತುಂಬಾ ಕಷ್ಟ ಆಗೋಗಿರೋದು.
ಇವಾಗ ತಿಂಡಿ ಮಾಡಿ ನಾನು ಅವೆಲ್ಲ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲದಕ್ಕೂ ನಾನು ಕಳ್ಸೋಕ್ಕೆಲ್ಲ ನೀರೆಲ್ಲ ಇಡ್ತೀನಿ ಅಂದರೆ ತುಂಬಾ ಟೈಮ್ ಹಿಡಿಯೋದು. ನಮ್ಮ ಮನೆಯಲ್ಲಿ ಮಾತ್ರ ಎಲ್ಲರೂ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಬೆಳಿಗ್ಗೆ ತಿಂಡಿ ಮತ್ತು ಕೆಲಸ ಇಷ್ಟ ಆಯಿತು. ಮಧ್ಯಾಹ್ನಕ್ಕೆ ನಾನಿಲ್ಲಿ ಶಾವಿಗೆ ಪಾಯಸ, ಹೆಸರು ಬೇಳೆ ಹಾಕಿ ಶಾವಿಗೆ ಪಾಯಸನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಹಸಿ ಅವರೆಕಾಯಿ ಸಾಂಬಾರನ್ನು ಕೂಡ ಈ ಕಡೆ ರೆಡಿಯಾಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಇವತ್ತಿನ ನಮ್ಮ ಮನೆಯ ಅಡುಗೆ ಈ ರೀತಿ ಮಾಡ್ಕೊಂಡಿದ್ವಿ ಸ್ಪೆಷಲ್ಲು. ಬೆಳಗ್ಗೆ ಖಾರ ಪೊಂಗಲ್, ಸಿಹಿ ಪೊಂಗಲು ಮತ್ತು ಮಧ್ಯಾಹ್ನಕ್ಕೆ ಅವರೆಕಾಯಿ ಸಾಂಬಾರು ಮತ್ತು ಅನ್ನ, ಶಾವಿಗೆ ಪಾಯಸ ಇಷ್ಟನ್ನು ಮಾಡ್ಕೊಂಡಿದ್ವಿ. ಮಧ್ಯಾಹ್ನಕ್ಕೆ ನಾನು ಇವಾಗ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾವು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ಸಂಕ್ರಾಂತಿ ಹಬ್ಬದ ವ್ಲಾಗು ಇಷ್ಟಿತ್ತು. ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನಾನು ಈ ವ್ಲಾಗನ್ನು ಆದಷ್ಟು ನಾನು ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಮಗಳು ಇಲ್ಲಿ ಮೆಹಂದಿ ಕೋನನ್ನು ತಗೊಂಡು ಬಂದು ಅವಳೇ ಹಾಕ್ಕೊಳ್ತಾ ಇದ್ದಾಳೆ. ಮೊಬೈಲಲ್ಲಿ ನೋಡಿಕೊಂಡು ಅವಳೇ ಹಾಕ್ಕೊಳ್ತಾ ಇದ್ದಾಳೆ. ಅವಳು ರಾತ್ರಿಯೇ ಹಾಕ್ಕೊಳ್ತಾ ಇದ್ಲು. ನಮಗೆ ಅಂತೂ ಮೆಹಂದಿ ಹಾಕೋದಕ್ಕೆ ಬರೋದೇ ಇಲ್ಲ. ಅವಳು ಇಷ್ಟು ಚೆನ್ನಾಗಿ ಮೊಬೈಲಲ್ಲಿ ನೋಡ್ಕೊಂಡು ಹಾಕ್ಕೊಳ್ತಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಅದಾದಮೇಲೆ ಬೆಳಿಗ್ಗೆ ಅವಳು ತೊಳೆದ್ಬಿಟ್ಟು ನೋಡಿದರೆ ಇಷ್ಟು ಡಾರ್ಕಾಗಿ ತುಂಬ ಚೆನ್ನಾಗಿ ಬಂದಿದೆ ಮೆಹಂದಿ, ಅಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾಳೆ. ಹಾಗೆಯೇ ರೆಡಿ ಆಗಿಬಿಟ್ಟು ಅವಳೇ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದಾಳೆ. ಅದಾದಮೇಲೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲರಿಗೂ ಹೋಗಿ ಅವಳೇ ಕೊಟ್ಬಿಟ್ಟು ಬಂದಳು. ಇವತ್ತಿನ ವ್ಲಾಗು ಇಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.